ಸಾಕು. ದಮ್ಮನ ಮುಂಡಾಳಿಗೆ ಎಷ್ಟು ಎಣ್ಣೆ ಹಚ್ಚಿದ್ರು ಅದೇನು ಎಣ್ಣೆ ಕುಂದ್ರಂಗಿಲ್ಲ. ಉಪ್ಪು ಹಾಕೊಳ್ಳೋಣ್ರಿ. ಕಾಲಿಲ್ಲ ವರ್ಷಕ್ಕೆ ಹೋಗಿ ಕಾಲು ಒಳಸೋ ಕುಂತಾಳು ಇಲ್ಲಿ. ಎದಕ್ಕೆ ಬೇಕಾಯ್ತು ಎಲ್ಲ ಇದು? ಸರಿ ಇನ್ನೊಂದು ಸ್ವಲ್ಪ ಮುರಿಲಿ. ರಚಿತಾ ನನಗೊಂದು ಗೊಂಬಿ ತಂದಾಳಂತ್ರಿ. ಇದ್ರೊಳಗೆ ಗೊಂಬಿ ತಗೋಂತ. ಯಾವ ಕಲರ್ ತಗೊಳ್ಳಿ? ಒಂದು ಕಲರ್ ಇಷ್ಟ ಆಗಿ ತಗೋತೀನಿ, ನೀವು ಕಮೆಂಟ್ ಮಾಡಿರಿ, ಅದನ್ನ ಕೊಟ್ಟು. ನಿಂಗೆಲ್ಲರೂ ಹೆಂಗದಿರಿ? ನಾವಂತ ಸೂಪರ್ ಆಗದೀವಿ, ನೀವು ಕೂಡ ಹಂಗೆ ಇದ್ದೀರಿ ಅಂದ್ಕೊಂಡು ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ. ಟೈಮ್ ಇವಾಗ 12 ಗಂಟೆ ಆಗೈತಿ. ಶ್ರೀನ ಕರ್ಕೊಂಬರೋ ಟೈಮು ಕೂಡ ಆಗೈತಿ. ನೋಡ್ತಿರ್ಬೋದು ನೀವು, ಇಷ್ಟು ದಿನ ಈ ಗಿಡದೊಳಗೆ ಹೂವು ಆಗ್ತಿದ್ದಿಲ್ಲ. ಇವಾಗ ಅಲ್ಲೊಂದು ಇಲ್ಲೊಂದು ಹೂವು ಆಗಕತ್ತವ್ರಿ. ಇವತ್ತು 3 ಗಂಟೆಲಿಂದ ನಶಿನಾಗ ಮಳೆ ಸ್ಟಾರ್ಟ್ ಆಗಿದ್ದು, ಇಲ್ಲಿ ತನೂ ಮಳೆ ಬಂದಿದ್ದೆ. ಮಸ್ತ್ ಅಂದ್ರೆ ಮಸ್ತ್ ಮಳೆ ಆಗೈತಿ. 2 ದಿನ ಮುಂಚೆ 2 ದಿನ ಸ್ಟಾರ್ಟ್ ಆಯಿತು, ಆಮೇಲೆ 2 ದಿನ ಗ್ಯಾಪ್ ಆಗಿತ್ತು. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಮಳೆ ಆಗೈತಿ. ನೋಡ್ತಿರ್ಬೋದು ನೀವು ಹೆಂಗಾಗ್ಯದ ಅಂಥೇಳಿ. ನಾನು ಕೂಡ ಇವತ್ತು ಸೋಮವಾರ ದಿನ ರೀ. ಯಾಕೆ ಇಲ್ಲಿ ನೋಡ್ರಿ, ಇಷ್ಟು ಬಟ್ಟೆ ತೊಳೆದಾಕಿನಿ. 1-2 ಹಾಸಿಗೆ ಬಟ್ಟೆ ಭಾಳ ಇಲ್ಲಿ ಇವತ್ತು. ಒಂದು ಚೂರೇ ಬಟ್ಟೆ ಅದಾವು. ಓ ಪಜಿಯ, ನಮ್ಮ ರಚಿತಾ ಏನೋ ಕೊಡ್ತಾಳಂತ್ರಿ. ವಾ ಓಮು ಯಾವತ್ತು ತಗೊಳ್ಳ ನಾನು ಇದ್ರೊಳಗೆ ಗೊಂಬಿ 2 ಕಲರ್ ಇಷ್ಟ. ನಾನು ಟಾಪುಗಿ ನನಗೆ ಕರಿ ಸಕ್ಕತ್ ಕಾಣತೈತಿ. ರಚಿತಾ ನನಗೊಂದು ಗೊಂಬಿ ತಂದಾಳಂತ್ರಿ. ಇದ್ರೊಳಗೆ ಗೊಂಬಿ ತಗೋಂತಾಳ. ಯಾವ ಕಲರ್ ತಗೊಳ್ಳಿ? ಒಂದು ಕಲರ್ ಇಷ್ಟ ಆಗಿ ತಗೋತೀನಿ, ನೀವು ಕಮೆಂಟ್ ಮಾಡಿರಿ, ಅದನ್ನು ಕೊಟ್ಟು ವಾಪಸ್ ಮಾಡ್ತೀನಂತ. ಚಂದ ಐತಿ. ರೆಡ್ ಇರ್ಲಾ? ಬ್ಲ್ಯಾಕ್ ಮಾತ್ರ ಮಸ್ತ್ ಕಾಣುತ್ತೆ. ರೆಡ್ ತಗೋ, ನನಗೆ ರೆಡ್ ಫೇವ್ರೇಟ್. ರೆಡ್ ನನಗೆ ಇಷ್ಟ ಇಲ್ಲ. ರೆಡ್ ಬ್ಲ್ಯಾಕು ಭಾಳ ಇಷ್ಟ ನನಗೆ. 2 ಮಿಕ್ಸ್ ಇದ್ದಿದ್ದು ಬೇಡ. ಚಂದ ಐತಿ, ಸೂಪರ್ ಐತಿ. ಥ್ಯಾಂಕ್ ಯು. ನಾನೇ ಈಗ ಜೋತ್ ಬಿಡ್ತೀನಿ. ಯವ್ವ ನನ್ನ ಮಕ್ಕಳು ಉಳಿಸೋದಿಲ್ವ? ಯವ್ವ ಹೆಲ್ಮೆಟ್ ಇಂದ ಅಯ್ಯಯ್ಯ ಒಳ್ಳೆರ ಕೊಡ್ಬೇಕಿಲ್ಲ. ಮನೆಗೆ ಹೋಗಂದ್ರ ಮನೆಗೆ ಹೋಗಿ ಇಟ್ಟು ಬಾ ಅಂದ್ರೆ ಅದು ಮತ್ತೆ ಬೇರೆ. ಹಾ ಇಲ್ಲ, ವಾರ್ನ್ ಮಾಡಿ ನಾಳೆಗೆ ತರಬೇಡ ಅನ್ಬೇಕಲ್ಲ. ನಾವು ಒಯ್ತಿದ್ವವ್ವ. ನಾವು ಒಯ್ತಿದ್ವಿ. ಕಂಪಾಸ್ ಬಿಟ್ಟು ಅದು ಏಡ್ತ್ ಇಡೀ 8th ಮತ್ತು 9th ನಮಗೆ ಇದು ಪೌಚ್ ಬಂದುವಲ್ಲವ ಕಂಪಾಸ್ ಬಿಟ್ಟು. ವಾವ್, ಪೌಚಿಗೆ ಒಂದು ಕೀ ಬೆಂಚ್. ಅವಾಗ 5 ರೂಪಾಯಿ ದುನಿಯಾದೇ. ಮೆಣಸಿನ್ಕಾಯಿ, ದ್ರಾಕ್ಷಿ ಇಂಥವು ಆನೆದು. ಇಲ್ಲಿ ನೋಡ್ರಿ, ನಾವು ಈ ಥರ ಉದ್ದಿನ ಕಡ್ಡಿ ಇವತ್ತು ಕ್ಲೇದೊಳಗೆ ಉದ್ದಿನ ಕಡ್ಡಿ ಚುಚ್ಚೀನಿ. ಯಾಕಪ್ಪ ಅಂತಂದ್ರೆ ಹಾಂ ಕ್ಲೇದೊಳಗೆ ನಾನು ಉದ್ದಿನ ಕಡ್ಡಿ ಚುಚ್ಚೀನಿ. ಚುಚ್ಚಾಕ ಏನೂ ಸೈಡಿಗೆ ಇದ್ದಿದ್ದಿಲ್ಲ, ಅಲ್ಲೇ ಇಲ್ಲೇ ಚುಚ್ಚಿ ಒಂಥರ ಇದು ಹೋದಂಗೆ ಆಗಿತ್ತು. ಹಾಗಾಗಿ ಇದ್ರೊಳಗೆ ಈ ಥರ ನಾನು ಪ್ಲ್ಯಾನ್ ಮಾಡಿ ಉದ್ದಿನ ಕಡ್ಡಿ ಚುಚ್ಚೀನಿ. ಅದರ ಕೆಳಗೆ ಬೀಳುತ್ತೆ ಇರ್ಲಕ್ಕೆ. ಮತ್ತು ಹೊಸ್ಲಿಗೆ ಎಲ್ಲಿ ಜಾಗ ಇಲ್ಲರಿ, ಎಲ್ಲರೂ ಚುಚ್ತೀನಿ ಅಂದ್ರೆ. ನೋಡ್ರಿ, ಈ ಬತ್ತಿ ಹಚ್ಚಿದ್ದಕ್ಕೆ ನಮ್ಮ ಮನೆ ಓನರ್ ಮದಿಗೆ ಬಂದು ಬೈದಳ್ರಿ, ಏನು ಇವತ್ತು ಹಚ್ಚಿ ನೀನು ಎಲ್ಲ ಹಾಳಾಗ್ತಾವ ಅಂತೇಳಿ. ಹಂಗಾಗಿ ಕೈ ಬಿಟ್ಬಿಟ್ನಿ. ರಚಿತಾ ಸೂಪರಾಗಿ ಒಮ್ಮೆ ಇಲ್ಲಿ ಹಾಕೊಂಬ, ಹಂಗೆ ಹೊಲಸು ಮಾಡಬಾರ್ದು. ಓಂಕಾರ ಗಜ್ಜಾಕ್ತೀನಿ ನಿನಗೆ. ನಾ ಚಪ್ಪಲ್ ಹೊರಗೆ ಬಿಟ್ಟು ಬಾ ಮೊದಲ. ಹೋಗು. ಇವತ್ತು ಸೋಮವಾರ ರೀ. ಮಸ್ತ್ ಸೌಕಾಸ್ ಮಸ್ತ್ ಕಾಣತೈತಿ ನೋಡ್ರಿ. ರೆಡ್ ನಮ್ಮ ಮನ್ಯಾಗೆಲ್ಲವು ರೆಡ್. ಓಕೆ, ಹಂಗೆ ಒಳಗಡೆ ಬಂದ್ರೆ ಪೂಜೆ ನೋಡ್ತಿರ್ಬೋದು ನೀವು. ಈ ಥರ ಪೂಜೆ ಆಗೈತಿ. ನೆಕ್ಸ್ಟ್ ಚಪಾತಿ ಹಿಟ್ಟು ನಾದಿಟ್ಟಿನಿ. ಇದಕ್ಕೊಂದು ಪ್ಲೇಟ್ ಮುಚ್ಚಿ ಈಗ ಸ್ಕೂಲಿಗೆ ರೆಡಿಯಾಗಿ ಶ್ರೀನ ಕರ್ಕೊಂಬರ್ತೀನಿ. ತೋರ್ಸು ನೋಡ್ರಿ.
ನಾನು ಸ್ನೇಕ್ ಮಾಡ್ತೀನಿ ಕ್ಲೇಲಿಂದ. ಮಾಡು ತೋರಿಸು, ಮಾಡು ಕ್ಲೇ ಮಾಡು. ನಮ್ಮ ಓಂಕಾರ ಕ್ಲೇ ಮಾಡ್ತಾನಂತ್ರಿ, ಕ್ಲೇಲಿಂದ ಸ್ನೇಕ್ ಮಾಡ್ತಾನಂತ. ಮಾಡಪ್ಪಾಜಿ, ಈ ಕಡೆ ಬಾ. ಮಾಡು, ಇಲ್ಲಿ ಬಾ, ಇಲ್ಲಿ ಜಲ್ದಿ ಮಾಡು, ಇಲ್ಲಿ ಬಾ, ಇಲ್ಲಿ ಮಾಡಿ, ಜಲ್ದಿ ಮಾಡಿ ತೋರ್ಸು, ಟೈಮ್ ಆಗುತ್ತೆ ಜಲ್ದಿ. ವೆರಿ ಗುಡ್. ಎಲ್ಲರೂ ಒಮ್ಮೆ ಗುಡ್ ಬೈ ಅನ್ರಿ. ಸಂಡೇ ಮಂಡೇ ಹೌದು. ಟೂಜಡೆ, ಸಂಡೇ ಮಂಡೇ ಟೂಜಡೆ, ಮುಂದಿನೂ ಗೊತ್ತಿಲ್ಲ. ಮತ್ತಿದು ಅಪ್ಪಾಜಿ ಚಬ್ಬಿ ಚೀಕ್ಸ್ ಹಿಂಗೆ ರೀ. ಮೂಡ್ ನನ್ನ ಮಗ ಇದ್ದಂಗ, ಮೂಡಿದ್ರೆ ಹೇಳೇ ಬಿಡ್ತಾನ, ಮೂಡಿರ್ಲಿಕ್ಕಿಲ್ಲ. ಆದ್ರೆ ಅರ್ಧ ಅರ್ಧ ಯಾವುದೂ ಪೂರ್ಣ ಮಾಡಂಗಿಲ್ಲ. ಎಲ್ಲರೂ ಅರ್ಧಕ್ಕನೇ ಸ್ಟಾಪ್ ಮಾಡ್ತಾನ. ಟೈಮ್ ತೋರಿಸ್ತೀನಿ ನಿಮಗೆ. 12-10 ನಿಮಿಷ ಕಮ್ಮಿ ಐತಿ ನಮ್ಮ ಗಡಿಯಾರದೊಳಗೆ. ಆದ್ರೆ 5 ನಿಮಿಷ ನಾನು ಮುಂದಿಟ್ಟಿರ್ತೀನಲ್ಲ, ಹಾಗಾಗಿ ಇನ್ನೂ 12ಕ್ಕೆ 15 ನಿಮಿಷ 20 ನಿಮಿಷ ಹಿಂಗೈತೆ ಕಮ್ಮಿ ಇರ್ತೈತಿ. ಬರ್ರಿ, ಈಗ ನಾನು ಮಧ್ಯಾಹ್ನದಾಗ ಊಟ ಮಾಡಿ ಇನ್ನೇನು ಓಂಕಾರ ಮಲ್ಕೊಂಡಾನ. ಶ್ರೀ ಏನೈತಿ ರಚಿತಾರ ಮನೆ ಕಡೆ ಹೋಗ್ಯಾರ. ಒಂದಿಷ್ಟು ಮೊನ್ನೆ ಒಂದು 20 ರೂಪಾಯಿದು ಮಂಡಳ ತೊಗೊಂಬಂದಿದ್ದೆ. ಇಲ್ಲಿ ಹೆಂಗೆ ಕಾಣಿಸ್ತಾವ ನೋಡ್ರಿ. ಇವಕ್ಕೆ 20 ರೂಪಾಯಿ, 25 ಐತ್ರಿ. ಒಟ್ಟ ತೊಗೊಂಬಂದಿದ್ನಿ ಚೋಡ ಮಾಡಕ್ಕಂತೇಳಿ. ನಾವು ಊರ ಕಡೆಯಿಂದ ತೊಗೊಂಬಂದಿರೋ ಮಂಡಾಳ ಕಲಾಸ ಅದು ಸ್ವಲ್ಪ ದಮ್ಮನ ಮಂಡಾಳ. ಇದು ಮಳೆ ಅದು ಬರ್ತಿರ್ತೈತಿ, ತಿನ್ನಾಕ ಚಂದ ಅನ್ನಿಸ್ತಾವ ಅಂತೇಳಿ ತೊಗೊಂಬಂದೀನಿ. ಇಲ್ಲಿ ಮೆಕ್ಕಿ ಚಿಪ್ಸ್ ಹುರ್ಕೊಂಡೀನಿ. ಮತ್ತು ಅವು ಬ್ಯಾಡ್ಗಿ ಮೆಣಸಿನ್ಕಾಯಿ ಏನದ ನೋಡ್ರಿ, ಅವು ಕೂಡ ಹುರ್ಕೊಂಡು ಕರಿಬೇವ ಹುರ್ಕೊಂಡ್ಕೆ ಸಿಗಿತ್ತರ ತಕ್ಕೊಂಡಿನಿ ಸೈಡಿಗೆ. ಇದ್ರೊಳಗೆ ಬೆಳ್ಳುಳ್ಳಿ, ಜೀರಿಗೆ, ಶೇಂಗಾ ಹಾಕಿನಿ. ಈಗ ಒಂದಿಷ್ಟು ಪುಟಾಣಿ ಹಾಕ್ಬೇಕು ನೋಡ್ರಿ. ಇವು ಸ್ವಲ್ಪ ಅವೇನು ಚಟ್ಪಟ್ ಅನ್ನೋದು ಬಂದು ಆಗಿಂದ, ಯಾಕಂದ್ರೆ ಇವು ಜಲ್ದಿ ಎಣ್ಣೆ ಒಳಗೆ ಇದು ಆಗ್ಬಿಡ್ತಾವ. ಇವೆಲ್ಲ ಜಲ್ದಿ ಆಗ್ಬಿಡ್ತಾವ ನೋಡ್ರಿ. ನನಗೆ ಗ್ಯಾಸ್ ಕಟ್ಟಿ ಎಷ್ಟು ನೀಟಾಗಿಟ್ಟರು ಕಾಣೋದು ಹಿಂಗೆ ಕಾಣುತ್ತೆ. ಇದಕ್ಕೆ ಏನಾದ್ರೂ ನಿಂಬೆ ಹಣ್ಣಿಂದು ಹೋಗಾಕ ಸೊಲ್ಯೂಷನ್ ಇತ್ತಂದ್ರೆ ನಾನು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಇವತ್ತು ಮುಂಜಾನೆ ಉಪ್ಪಿಟ್ಟು ಮಾಡಿತ್ತು ನಾಷ್ಟಕ್ಕೆ. ನೆಕ್ಸ್ಟ್ ಈಗ ಚಪಾತಿ ಮಾಡಿ ಊಟ ಮಾಡಿವ ನೋಡ್ರಿ. ಗ್ಯಾಸ್ ಏನು ಅಷ್ಟೊಂದು ಹೊಲಸಾಗಿಲ್ಲ. ಬೆಳಗ್ಗೆ ಉಪ್ಪಿಟ್ಟು ಮಾಡಾಗ ಒಂದಿಷ್ಟು ರವೆ ಬಿದ್ದವು, ಎಣ್ಣೆ ಸಿಡಿಯಾಕತ್ತೈತಿ. ಈ ಸದ್ದ ಪುಟಾಣಿ ಹಾಕೊಳ್ಳೋಣ. ಸ್ವಲ್ಪ ಪುಟಾಣಿ ಶೇಂಗಾ ಜಾಸ್ತಿ ಹಾಕೊಳ್ಳೋಣ, ಚಂದ ಅನ್ನಿಸ್ತಾವ. ನೋಡ್ರಿ ಎಣ್ಣೆ ಒಂಚೂರು ಕಮ್ಮಿ ಹಾಕೊಂಡೀನಿ. ಯಾಕಂದ್ರೆ ಅವನ್ನೆಲ್ಲ ಕರ್ಕೊಂಡಿ ನೋಡ್ರಿ. ಇದ್ರೊಳಗೆ ಕರ್ಕೊಂಡು ತಗೊಂಡಿನಿ ಪ್ಲೇಟ್ ಒಳಗೆ. ಕಮ್ಮಿ ಆಗೈತಿ. ಮತ್ತು ಅಷ್ಟೂ ಮಾಡಂಗಿಲ್ಲ, ಒಂದಿಷ್ಟೇ ಉಳಿಸ್ತೀನಿ. ಹಂಗಾಗಿ ಸಾಕು. ದಮ್ಮನ ಮಂಡಾಳಿಗೆ ಎಷ್ಟು ಎಣ್ಣೆ ಹಚ್ಚಿದ್ರು ಅದೇನು ಎಣ್ಣೆ ಕುಂದ್ರಂಗಿಲ್ಲ. ಉಪ್ಪು ಹಾಕೊಳ್ಳೋಣ್ರಿ ನೋಡ್ರಿ. ಈಗ ಉಪ್ಪು ಹಾಕ್ಕೊಂಡಿನಿ. ಉಪ್ಪು ಹಾಕ್ಕೊಂಡು ಪಟಾಪಟ ಕೈ ಆಡಿಸ್ಕೊಳ್ಳೋಣ ಅಂತ. ಸಂಜೆ ಮಾಡಿ ತಿನ್ನೋದು ಈಗ ಯಾಕೆ ನಾನು ಮಾಡಾಕತ್ತೀನಪ್ಪ ಅಂದ್ರೆ, ಈಗ ಮಾಡಿಟ್ನಿ ಅಂದ್ರೆ ಒಂದು ತಾಸು ಮಕ್ಕೊಂಡು ಎದ್ದು ಮತ್ತು ಅವ್ರಿಗೆ ಹಾಲು ಕಾಸು ಕುಡಿಸು ಒಂದು ಸ್ವಲ್ಪ ಆದರೂ ಹೊರಗೆ ಕರ್ಕೊಂಡು ಹೋದ್ರೆ ಅವ್ರಿಗೆ ಸಮಾಧಾನ ಅನ್ಸುತ್ತೆ. ಹಂಗಾಗಿ ಅದನ್ನೇ ಮಾಡಿದ್ರತ್ತಂತೆ ಬಿಟ್ಟೀನಿ. ಇದಿಷ್ಟು ಆದಮೇಲೆ ಏನು ಕೆಂಪು ಹಾಕವು ನೋಡ್ರಿ. ಗ್ಯಾಸ್ ಬಂದ್ ಮಾಡಿಂದ ಒಂಚೂರು ಎಣ್ಣೆ, ಅರಿಶಿನ ಮತ್ತು ಎಷ್ಟು ಬೇಕಷ್ಟು ನಮ್ಗೆ ಖಾರ ಎರಡೂ ಹಾಕ್ಕೊಂಡು ಮಂಡಳನ ಮಿಕ್ಸ್ ಮಾಡ್ಕೋಬೇಕ್ರಿ. ಚೋಡ ಮಾಡೋದು ಆಲ್ಮೋಸ್ಟ್ ಎಲ್ಲ ಕೊಟ್ಟು ಸುಮ್ಮಂಗೆ ಒಂದು ಸಲ ಹೇಳಿದ್ರಾಯ್ತು ಅಂತ ಹೇಳಾಕತ್ತೀನಿ. ಈಗ ನಾವು ಗ್ಯಾಸ್ನ ಬಂದ್ ಮಾಡ್ಕೊಳ್ಳೋಣ ಅಂತ. ಒಂದು ಕೈ ಒಳಗೆ ವಿಡಿಯೋ ಮಾಡ್ಕೋತ ಚುರುಮುರಿ ಮಿಕ್ಸ್ ಮಾಡೋದಾಗಲ್ಲ. ಖಾರ ಕಮ್ಮಿ ಹಾಕಿ ನೋಡಿ. ಮಿಕ್ಸ್ ಮಾಡ್ಕೊಂಡ್ರೆ ನೀಟಾಗಿ ಕಾಣಿಸ್ತಾವೆ. ಪೂರ ಮಿಕ್ಸ್ ಮಾಡ್ಕೊತೀನಿ ರೀ, ಒಂದೇ ಕೈಲೇ ಆಗಲ್ಲ. ಬರೀ ಫ್ರೆಂಡ್ಸ, ನಾನೀಗ ರಾತ್ರಿ ಊಟ ಮಾಡಾಕತ್ತೀನಿ. ಪಲಾವ್ ಇವತ್ತು ನಮ್ಮ ಮನೆಯವ್ರು ಮಾಡ್ಯಾರ. ನಾನು ಒಂದಿಷ್ಟು ಶ್ರೀದು ಅಭ್ಯಾಸ ತೊಗೊಳೋದಿತ್ತು. ಅಭ್ಯಾಸ ತೊಗೊಂಡು ಓದ್ತಾನ. ಶ್ರೀ ಓದಂಗಿಲ್ಲ ಅಂತೇನಲ್ಲ, ಸ್ವಲ್ಪ ಜಾಸ್ತಿ ಒಳ್ಳೆ ನೆನಪಿಸ್ಕೋಬೇಕು. ಅದು ಹೆಂಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂತಾರಲ್ರಿ, ಹಂಗೈತೆ ಶ್ರೀದು ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್. ಏನು ನಾವಾದ್ರೂ ಒಂದು ಫಸ್ಟ್ ಲೈನ್ ಹೇಳ್ಕೊಟ್ರೆ ಮುಂದಿಂದ ಹೇಳ್ತಾನ. ಈಗ ಟೆಡ್ಡಿ ಬೇರ್ ಅದ್ರದ್ದು ಪೋಯಮಿಂದ ಒಂದು ಸ್ವಲ್ಪ ಜಾಸ್ತಿ ಇತ್ತು ಒತ್ತಡ. ನನಗೆ ಅದನ್ನು ಕಲಿಸ್ಬೇಕಾಗಿತ್ತು. ನಾನು
ಹಾಂ ಓ ಆಡ್ 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 ಹಾಂ ಹಾಂ ಟೆಡ್ಡಿ ಬೇರ್ ಟರ್ನ್ ಅರೌಂಡ್. ಹಾಂ ನೀ ಆಡ್ಸ್ರಿ. ಬರೀ ಆಕ್ಷನ್ ಒಂದೇ, ಅವ್ರದ್ದೇನಿಲ್ಲ ಮಂಗನ. ಹಾಂ ಅವ ಚಬ್ಬಿ ಚೀಕ್ಸ್ ಆಡ್ತಾನ. ಟೆಡ್ಡಿ ಬೇರ್ ಟರ್ನ್ ಅರೌಂಡ್. ಹಾಂ ಟೆಡ್ಡಿ ಬೇರ್ ಹಾಂ 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 ಸಂಡೇ ಹಾಂ ಮಂಡೇ ಟ್ಯೂಸ್ಡೇ ಅಂತಾರೆ ಬರೀ. ಅಣ್ಣ ಮತ್ತೆ ನಮ್ಮ ತಾಟಿಗೆ ಬಂದು ಅದೇ ಬಿಡು. ಫ್ರೈ ಇದು ಏನೋ ಹೊಸ ಥರ ಟ್ರೈ ಮಾಡ್ಯಾರಿ, ಚಟಕ್ ಮಟಕ್ ಅಂತೇಳಿ ಬಟಾಟಿದು. ಉಣ್ಣುನಂತ ಉಂಡು ಆಮೇಲೆ ಸಿಗುನಂತ. ಬಾಯ್ ಕರಿಯಪ್ಪು. ಆಮೇಲೆ ಸಿಗುನಂತ. ಬಾಯ್. ಹಾಕ್ಬೇಕಾಗೈತಿದೆ ಅಲ್ಲ ಅಲ್ಲ ಸುಮ್ಮ ಈಗ ಏನು ಮುಗಿ ಬಿದ್ದರೆ ಬೀಳ್ತಿದ್ದಿಲ್ಲ, ಮುಂಜಾನೆ ಅಂದ್ರೆ ಆರ್ತಿತ್ತದು. ಕಾಲಿಲ್ಲ ವರ್ಷಕ್ಕೆ ಹೋಗಿ ಕಾಲು ಒಳಸೋ ಕುಂತಲ್ಗಳು ಇಲ್ಲಿ. ಎದಕ್ಕೆ ಬೇಕೈತಿ ಅಲ್ಲ ಇದು? ಸರಿ ಇನ್ನೊಂದು ಸ್ವಲ್ಪ ಮುರಿಲಿ. ಹಾಂ ಸರಿ ತುಳಿ, ಇನ್ನೊಂದು ಸ್ವಲ್ಪ ತುಳಿ. ಹಾಗೈತಿಲ್ಲ ಮಮ್ಮಿ ಕಾಲಿಗೆ ಒತ್ತು. ಹಾಂ ಮತ್ತು ಬ್ಯಾಡ ಅಂದ್ರೆ ಸುಮ್ ಮಾಡಕ್ಕೆ ಹೋಗಿಲ್ಲ ಅದನ್ನು. ಚಂತನ ಅದನ್ನು ಮಾಡಿದೆ ಇದನ್ನು ಮಾಡಿದೆ. ಆ ನೀರು ಬಿದ್ದರೆ ಏನು ಸ್ವಲ್ಪ ಬಿದ್ದಿಲ್ಲ, ನೀರು ಆರ್ತಿದ್ದಿಲ್ಲ, ಒಣಗ್ತಿತ್ತು. ಬೆಳಗ್ಗೆ ಅಂದ್ರೆ ಒಣಗ್ತಿತ್ತು, ವರ್ಷಕ್ಕೇನು ಅದು ಬೆಳಗ್ಗೆ ಅಂದ್ರೆ ಒಣಗ್ತಿತ್ತಿಲ್ಲ. ಎದಕ್ಕೆ ಬೇಕಾಯ್ತು ನಿನಗಿದು ಮಾಡ್ಕೊಳೋದು? ಕುಂದರಿ ಚಂದಾಗ ಬಾಂಡೆ ತಿಕ್ಕಿದೇರಿ, ಗ್ಯಾಸ್ ಕಟ್ಟಿ ಒರೆಸಿದ್ವಿ. ನೋಡ್ರಿ ಅದು ಎಷ್ಟು ಚಂದ ಒರೆಸಿನಿ. ಡೈಲಿನೂ ಹಂಗ ಬಾಂಡೆ ತಿಕ್ಕೊಂಬಂದಾಗ ಎಲ್ಲ ಅಲ್ಲೇ ಇಲ್ಲೇ ನೀರು ಬಿದ್ದಿರ್ತಾವಲ್ಲ. ಒಂದು ನಿಮಿಷ ನಿಂದ್ರು ಹೋಗ್ತಾರ. ವಿಡಿಯೋ ಚಲೋ ಮಾಡೋಣ ಇಬ್ಬರದಾಗ ಒಬ್ಬರದಾಗ ಏನಾರ ಚಲೋ ಮಾಡೇ ಬಿಡ್ತೀವಲ್ಲ. ಹಾಂ ಒಂದು ನಿಮಿಷ ನಿಂದಿರ್ತಿಲ್ಲ, ನಿಂದಿರ್ತೀಯಲ್ಲ ಹೇಳು, ನಿಂದಿರ್ತೀಯ? ಓಕೆ 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 ಬ್ಯಾಡ್ ಬಾಯ್. ಓಕೆ ಮಮ್ಮಿ. ಡೈಲಿ ಹೆಂಗಿದ್ರು ಒರೆಸ್ತೀನಿ. ಇವತ್ತೊಂದು ಸ್ವಲ್ಪ ಏನು ಮಾಡಿದ್ದೆ ಅಂದ್ರೆ ಅದು ಟೆರಿಕಾಟ್ ಐತಿ ಟಿ ಶರ್ಟ್, ನಮ್ಮ ಮನೆಯವ್ರದ್ದು ಕಾಟನ್ ಅಲ್ಲದು, ಒಂಥರ ತರಿತರಿ ಐತಿ. ಈಗಾಗಲೇ ಮನೆ ಒರೆಸಿ ಕಾಲಾಗೆಲ್ಲ ಇದು ಮಾಡೋದು ಒಂಥರ ಕಟ್ಟಿ ಅದಾಗಿ. ಸಿರಿ ಗಜ್ಜಾಗ್ತೀನ ನಾನೇನು ನೋಡು, ಸ್ವಲ್ಪ ಅದು ಒರೆಸಿ ಒಂಥರ ಕಟ್ಟಿ ಆದಂಗೆ ಐತಿ. ಬಾಂಡೆ ತಿಕ್ಕು ತಳಗೆ ಬಿದ್ದಿದ್ದು ನೀರು ಡೈಲಿ ಒರೆಸ್ತೀನಿ. ಡೈಲಿ ಹ್ಯಾರ್ ತುಂಬ ಒರೆಸಂಗಿಲ್ಲ, ಸುಳ್ಳು ಹೇಳಲ್ಲ. ಕಾಲಾಗ ಅರಿವಿರುತ್ತಲ್ಲ ಅದನ್ನೇ ತಗೊಂಡು ಹಿಂಗಾರ ಖಾಲಿಲೇನೆ ಹಿಂಗ ಮಾಡಿ ಒರೆಸ್ಕೊತೀನಿ. ಇವತ್ತು ಕೂಡ ಹಂಗ ಮಾಡೀನಿ. ಚಂದ ವಿಡಿಯೋ ಮಾಡಿದ್ದೆ ನಾನು ಊಟ ಮಾಡಿ ಕೇಸಿ. ಹಂಗ ಮಾಡಿ ಕಾಲಿಲೆ ಹಿಂಗ ಒರ್ಸಾಕತ್ತಿದ್ನಿ. ಅದು ಹೆಂಗೆ ಸ್ಲಿಪ್ ಆಗ್ತಾವ ಗೊತ್ತಿಲ್ರಿ. ಕಾಲು ಒಂದು ಸ್ವಲ್ಪ ಸ್ಲಿಪ್ ಆಗಿಬಿಡ್ತದೆ ಪೂರಾ. ಈ ಕಾಲಿನ ಮ್ಯಾಗ ಜಾಸ್ತಿ ಭಾರ ಹಾಕ್ಲಾರ್ದ ಇದೇ ಕಾಲಿನ ಮ್ಯಾಗ ಜಾಸ್ತಿ ಭಾರ ಹಾಕ್ಬಿಟ್ನಿ. ಸೊ ಇಕ್ಕಂತ ಕಾಲು ಜರಿತು, ಇದು ಬಿದ್ದಿಲ್ಲ. ಆದ್ರೆ ಒಂದು ಸ್ವಲ್ಪ ಚುಳ್ಕಂದಂಗೆ ಆಗೈತ್ರಿ. ಒಂದು ಸ್ವಲ್ಪ ಹಸಿ ಮಾಡಿ ನಮ್ಮ ಮನೆಯವ್ರು ರಬ್ಬಿ ಸುತ್ತಾರ. ಮುಂಜಾನೆ ಅಂದ್ರೆ ಏನಾಯ್ತು ಗೊತ್ತಿಲ್ಲ, ಇಲ್ಲಿ ನರ ಕಾಣತೈತೆ ನೋಡಿ, ತೋರಿಸಿ ಚೆನ್ನಾಗಿ ತೋರಿಸಿ. ನರ ಇದ್ದಂಗೆ ಆಗೈತೆ, ಒಂದು ಸ್ವಲ್ಪ ಚುಳ್ಕಂದೈತ್ರಿ, ಭಾಳ ಏನಲ್ಲ. ಆದ್ರೆ ಅಡ್ಡಾಡಿ ಹೆಜ್ಜಿ ಇಡಮ್ದಾಗಲ್ಲ, ಹೆಜ್ಜಿ ಕಿತ್ತಮ್ದಾಗ ಒಂದು ಸ್ವಲ್ಪ ಇವತ್ತಿಗಿಂತ ನಾಳೆ ಗೊತ್ತಾಗುತ್ತದ. ಒರೆಸ್ಬೇಕಿತ್ತು ಒಂದಿನ ಮಾಡ್ಬೇಕು. ಭಾಳ ಚಟ್ಟ ಅನ್ಸುತ್ತೆ. ಶ್ರೀ ಮಮ್ಮಿ ಸೈಕಲ್ ಕುಂದ್ರಿಸಿ ಒತ್ತಾಕೈತಿ ನೀನು. ಗಾನಗೆಟ್ಟಿಲ್ಲ ನಗೋದು. ಕಾಲು ಮುರ್ಕೊಂಡ್ಕೊಂಡು ಚಲೋ ಶ್ರೀ ಮಮ್ಮಿ ಕಾಡಿಸ್ತಾಳಲ್ಲ. ಹೌದಾ ಶ್ರೀ? ಕಾಲು ಮುರ್ಕೊಂಡು ಮನ್ಯಾಗ ಕುಂತು ಚಲೋ ಹಾಕು. ಏನು ನೀಟಾಗಿ ಹಾಕೊಂಡು ಕಾಲು ಮುರ್ಕೊಂಡು ಮನ್ಯಾಗ ಕುಂತು ಚಲೋ. ಮತ್ತು ನೀ ಸ್ವಲ್ಪ ಮಮ್ಮಿಗೆ ಹೆಲ್ಪ್ ಮಾಡ್ಬೇಕಿಲ್ಲ, ಏನಾರ ಮಾಡ್ಬೇಕಿಲ್ಲ. ಎಲ್ಲಾತ್ ಮಮ್ಮಿ? ಹೆಂಗ್ ಬಿದ್ದಿ ಮಮ್ಮಿ? ಕಸ ಬಳಿಯೋದು ಹೆಣ್ಮಕ್ಳು ಎಮ್ಮಗಳನ್ನು ಒಂದೀಟ್ ಏನಾರ ಇದು ಮಾಡೋದ್ರಿ. ಒಂದಿಷ್ಟು ಕಸ ಹುಡುಗ ನಾ ಸುಮ್ಮಂತೀನ್ರಿ. ಶ್ರೀ ಒಂದಿಟ್ಟು ಕಸ ಹುಡುಗ ಹಾಕು ಅನ್ಬೇಕು. ನಾ ಎಮ್ಮಗಳು ನಾ ಎಮ್ಮಗಳು ಅರ್ಥ ಮಾಡ್ತಾರ ಅನ್ನೋದಾಗ್ದಾನ.
ಗಂಡ್ಮಕ್ಳು ಮಾಡಲ್ಲ. ಬಾಂಡತಿಗೆ ನಾ ಹೆಣ್ಮಗಳು. ನಾ ಎಮ್ಮಗಳು, ಹೆಣ್ಮಗಳು ಅಲ್ಲ ಎಮ್ಮಗಳು. ನಾ ಎಮ್ಮಗಳು. ಅಮ್ಮ ಅಮ್ಮ ಎಲ್ಲ ಬಿ ಹಾಡಾಡು ಪಾಡು. ಅವ ತಂದರಿನೂ ಕುಂತಾಗೈತೆ, ನಂದರಿ ಅನ್ಸೋದಾಗತ್ತ ಗೊತ್ತಾಗೋದು. ಏನು ನಂದರಿನೇ ಈ ಎಷ್ಟೋ ವರ್ಷಕ್ಕೆ ಹಿಂಗೆ ಆಗ್ಬೇಕನ್ನೋದಕ್ಕೆ ಗೊತ್ತಾಗೋದು. ಸ್ವಲ್ಪ ಬ್ಯಾರೆ ಆಗ್ತೈತಿ. ನಾನು ಮನೆಯವ್ರ ನಂಗೆ ಮೆದ್ರ ಬಿಟ್ಟು ಅನ್ಸುತ್ತೆ ನಾನು ಅಂತಾರೆ. ಇವತ್ತು ಆ ಹೊಸ ನೈಟಿ ಬೇರೆ ಹಾಕ್ಕೊಂಡಿನಿ, ಚಂದ ತುರುಬಾಗಿರ್ಬೇಕು ಕಟ್ಕೊಂಡು ಬಂದು ಊಟನ ಚಂದ ಕಾಣಕತ್ತಿ. ಎಲ್ಲರೂ ಚೂಡ ಮಾಡಿದ್ನಿ, ಚೂಡ ಹಾಕೊಂಡು ತಿಂದಾರ. ನಾ ಹೊರಗೆ ಹೋಗಿದ್ನಿ, ಹೊರಗೆ ಜೊತೆಗೆ ಚೂಡ ಹಾಕೊಂಡು ತಿಂದಾರ. ನಾ ಹಳೆ ಕಟ್ಟಿಟ್ಟಿದ್ನಲ್ಲ, ಹೆಂಗೆ ತಿಂದಿರಿ ಅಂತ ನಾನು ಅಂದೆ. ಇಲ್ಲ ವಾಸಿ ಬಂತು ನನಗೆ ಹುಡುಗಿ ಅಡಿಸಿ. ಹೆಂಗದ ಹೆಂಗಿಲ್ಲ ಹೇಳ ಅದು ಬಾಗ್ಲ ತಗೊಂಡ ವಾಸನೆ ಬಂತ ಚೂಡ ಮಾಡ್ಯಾಳ ಅಂತಂದು ಅದಕ್ಕೆ ಹುಡ್ಕ್ಯಾಡಿದೆ. ಸಿಕ್ಕು ಡಬ್ಬ್ಯಾಗಿದ್ವಲ್ಲ ತಗತ್ತಿಂದೆ. ಅದೇನು ಏಯ್ ಸಿರಿ ನೋಡಿ, ಎಷ್ಟು ನಾಟಕ ನೋಡ್ರಿ ನೀವು ಸಿರಿ. ಅವಾಗ ನಿಂತು ಬಂದಿಲ್ಲ ABCD ಅಂತ ನಂಬ ಇಲ್ಲಿ. ಹೇಳಿ ಮೇಡಮ್ ಮಗ ವಿಡಿಯೋ ಮಾಡಿ ಕಳಿಸ್ತೀನಿ, ನಾಳೆ ತೋರಿಸ್ತೀನಿ ಸಿರಿ. ಹಾಂ ತಡಿ ಬಾ ಇಲ್ಲಿ ಮುಂದೆ ಬಾ. ನೋಡ್ರಿ ಯಾವ ಟೀಚರ್ ಅವರು? ನಿಮ್ಮ ಟೀಚರ್ ಹೆಸರೇನು? ಆ ಟೀಚರ್ ಹೆಸರೇನು? ನಿಮ್ಮ ಟೀಚರ್ ಹೆಸರೇನು? ಹ್ಞೂ ಆ ಟೀಚರ್ ಹೆಸರೇನು? ಮೇಡಮ್ ಹೆಸರೇನು ಹೇಳ ಹೇಳ. ಏನಂತ ಕೇಳ್ತೀಯ ಮೇಡಮ್ಗ? ಡಿಸಿಪ್ಲಿನ್ ಸಿದ್ಧಾರ್ಥ ಡಿಸಿಪ್ಲಿನ್. ಯಾವ ಟೀಚರ್ ಅವರು? ಆಯಿ ಯಾವ ಟೀಚರ್ ಅವರು? ಐ ಟೀಚರ್. ಐ ಟೀಚರ್ ಅಂತ ಫ್ರೆಂಡ್ಸಾ? ಕುಂದ್ರು ಡಿಸಿಪ್ಲಿನ್ ಸಿದ್ಧಾರ್ಥ ಡಿಸಿಪ್ಲಿನ್. ಹೇಳಿ ನಿಮ್ಮ ಐ ಟೀಚರ್ ಹೇಳಿ. ಐ ಟೀಚರ್ ಅವ್ರು ಕ್ರಿಶ್ಚಿಯನ್ ರೀ. ಮತ್ತ ತಡಿಯಪ್ಪ ಒಂದು ನಿಮಿಷ ಮುರಿತಾನಂತೆ. ಮುರಿ ಕಟ್ ತಿರುಗಿ ಬಿಡು ಕಾಲ ಇರುವರೇ ಮೇಲೆ ಬೊಂಬಳೆ ಗುಂಡಿ ಚುಟ್ಟು 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 ಬಚಟನ್ಸ್ ಕುಂತ್ಕೊಂಡು ಬಚಟನ್ಸ್ ನೈಸ್ ಮಾಡಿ. ಇಲ್ಲಿ ಹಿಂಗ ಮಾಡೋ ಒಂಥರ ಚಂದ ಅನ್ಸುತ್ತೆ. ತಿಂಡಿ ಕೊಟ್ಟಾರ. ಅವರು ಟೀಚರ್ ಅದಾರ ನೋಡ್ರಿ, ಅವ್ರಿಗೆ ಏಜ್ ಆಗೈತಿ. ಅವ್ರ ಭಾಳ ವರ್ಷದಿಂದ ನಡ್ಸಾತಾರಲ್ಲ, ಏಜ್ ಆಗೈತಿ. ಕೂದಲ ಎಲ್ಲ ಬೆಳಗಾಗಿ. ಆದ್ರೆ ಅವ್ರಿಗೆ ಇಷ್ಟೇ ಸ್ಕರ್ಟ್, ಅವ್ರದ್ದು ಯಾವ ಥರ ಹಾಕೋತಾರಲ್ಲ ಅಷ್ಟು ಸ್ಕರ್ಟ್ ಹಾಕೋತಾರ. ಇಷ್ಟು ಬೇಬಿ ಕಟ್ಟಿಂಗ್ ಅದೆಲ್ಲ ಐತಿ. ನಾನು ಹೆಡ್ ಮೇಡಮ್ ಅನ್ನಪ್ಪ ಅಂದಿನ. ಆ ಟೀಚರ್ಸ್ ನನಗೂ ಗೊತ್ತಿಲ್ಲ ಏನಂತ ಹೇಳಿ. ಮಾರಿಯಾ ಮೇಡಮ್ ಅಂತಾರ. ಮಾರಿಯಾ ಮೇಡಮ್ ಅವ್ರ ಹೆಸರು. ಮಾರಿಯಾ ಮೇಡಮ್ ಏನೇ ಹೆಸರೇನು? ಮಾರಿಯಾ ಮೇಡಮ್ ಅಂತ. ನೀ ಏನಲ್ಲ ಮಾರ್ಯಾಗ ನಮ್ ಸಿರಿಗ ನಮ್ ಶ್ರೀ ಆ ಟೀಚರಿಗೆ ಏನ್ ಅನ್ಬೇಕ್ರಿ. ಒಂದಿನ ಹೇಳಿದ್ನಲ್ಲ ಸಾರಿ ಕೇಳೋದಕ್ಕೆ ಒಂದು ತಾಸು ಹಿಡ್ಕೊಂಡಿದ್ರು. ನನ್ನ ಹೊರಗೆ ನಿಂದಿರಿಸಿ ಒಬ್ಬರು ಮಕ್ಳು ಇದ್ದಿದ್ದಿಲ್ಲ. ಇವಾಗ ಒಬ್ಬರೇ 4 ಜನ ಟೀಚರ್ಸ್ಗಳು ಎಷ್ಟು ಸಮಾಧಾನ ಮಾಡಿದ್ರು. ಎಲ್ಲ ಮಾತಾಡಿದ್ನು ಸಾರಿ ಅಂತ ಕೇಳಿಲ್ಲ ಅಂತ ಹೇಳಿದ್ನಲ್ಲ. ಅದು ಒಂಥರ ಗೊತ್ತಾದಾಗ ಐತಿ. ಇನ್ನೊಂದ್ಸಲ ಅವ್ರ ಪಪ್ಪನ ಕರ್ಕೊಂಬ ಅಂತ ಹೇಳಿದ್ರು. ಮಂಡ್ಯ ದಿನ ಅವ್ರ ಪಪ್ಪನ ಕರೆಸ್ ಅಂತ ಹೇಳಿ ಕರ್ಕೊಂಡೋದಾಗ ಅವ್ರು ಸ್ವಲ್ಪ ಮಾತಾಡಿದ್ರು. ಇನ್ನೇ ಮಾಡಿದ್ರಿ ಬೆಂಚಿನ ಮ್ಯಾಗ ಕುಂದ್ರಿಸಿ ರೂಮ್ ಲಾಕ್ ಮಾಡಿ ಹೋಗ್ಬಿಡ್ತೀವಿ ಅಂತ ಹೇಳಲ್ಲ. ಒಟ್ಟ ಏನಾರ ನಾನು ವಿಡಿಯೋ ಮಾಡ್ತೀನಿ, ಟೀಚರ್ ತೋರಿಸ್ತೀನಿ, ವಿಡಿಯೋ ಮಾಡ್ತೀನಿ, ಟೀಚರ್ ತೋರಿಸ್ತೇನೆ. ಆ ಟೀಚರ್ ಹೆಸರು ಇವಾಗ ನಮ್ಮ ಶ್ರೀ ಏನು ಅನ್ಬೇಕ್ರಿ? ವಯಸ್ಸಾಗೈತಲ್ಲ ಆ ಈ ಟೀಚರ್. ಯಾವ ಟೀಚರ್? ಅವ್ರಿಗೆ ಏನೆಲ್ಲ ಗೊತ್ತಾಗಲ್ಲ. ಅವ್ರಿಗೆ ಏನಾರ ಗೊತ್ತದ ಎಷ್ಟು ನಗ್ತಾರ ಗೊತ್ತಿಲ್ಲ. ಹುಡುಗರ್ದು ಒಂದೊಂದು ಮಾತುಗಳು ಎಷ್ಟು ಕಾಮಿಡಿ ಯಾವ ಥರ ಬರ್ತಾವು. ಆ ಈ ಟೀಚರ್ ತಂಬೋಗೋಯಪ್ಪ ಬ್ಯಾನ್ ಆಗೈತಿ. ಮತ್ತಿಟ್ಟು ಬ್ಯಾನ್ ಮಾಡ್ತೀರಿ ನೀವು. ಇಬ್ಬರಿ ಏನು ಸಮಾಧಾನ ಮಾಡೋರಲ್ಲ. ನಮ್ಮ ಮನೆಯವ್ರಿಗೆ ಒಂದಿಟ್ಟೆ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಹಿಂಗೆ ಮಾಡ್ರಿ ಒಂಥರ. ಅದು ಬ್ಯಾನ್ ಅದಲ್ಲಿ ಹಿಂಗೆ ಮಾಡಿದ್ರೆ ಒಂಥರ ಮಜ್ಜಾನ ಏನೋ ಒಂಥರ ಅನ್ಸುತ್ತ. ಬೇಡ ಹಿಂದಕ್ಕೆ ಸರಿ ಮಾಡ್ರಿ ಅಂದ್ರೆ ಕಾಲು ಮುಟ್ಟಬಾರ್ದಂತ್ರಿ. ಲಕ್ಷ್ಮಿ ಹೊರಗೆ ಹೋಗ್ತಾಳ ಅಂತ. ಏನು ಪದ್ಧತಿ, ಸಂಸ್ಕಾರ, ಸಂಸ್ಕೃತಿ, ಪದ್ಧತಿ ಭಾಳ ಇರ್ತವೆ. ಏನು ಮಾಡೋಕ್ಕಾಗಲ್ಲ. ನಾಳೆ ನಿಂತಾಕರೆ ಕಾಕಿತ ಎಷ್ಟು ಹೋಗೋದಿಲ್ಲ ಜಲ್ದಿ ತೂತ ಬಿಡ್ಬೇಕು ನೋಡಿ. ಇದು ಗ್ಯಾರಂಟಿ ನೋಡಿ. ಹೋಗಿಲಿ 1 2 3 ಅನ್ನೋದ್ರಾಗ ಎಲ್ಲಿದ್ರು ಬರ್ಬೇಕ್ರಿ. ಇರ್ಲಿಕ್ಕಂದ್ರೆ ಕಟ್ಟತ್ತ ಗ್ಯಾರಂಟಿ ಹೋಗ. ಹೌದಿಲ್ಲ ಸಿರಿ? ಹೌದಿಲ್ಲ? ಹಾಂ ಕುಂದ್ರ. ಓಕೆ ರೀ, ಇವತ್ತಿನ ನೋಡಿ ಇಷ್ಟಿತ್ತು. ವಿಡಿಯೋ ಆಗಿತ್ತಂತ ಲೈಕ್ ಮಾಡಿ ಹೇಳ್ರಿ. ಇನ್ನೊಂದ್ರಿ ಫ್ರೆಂಡ್ಸ, ಇವತ್ತಿಂದ ನಾನು ಏನು ನೋಡೋತಿಲ್ಲ. ಈ 2 ದಿನದಿಂದ ಇನ್ಸ್ಟಾಗ್ರಾಮ್ ನಾನು ನಿಜ ಓಪನ್ ಮಾಡ್ತಿದ್ದಿಲ್ಲ. ಮೊನ್ನೆ ಸವಿತಾಕ್ಕನ
ವಿಡಿಯೋಸ್ಗಳೇನು ಹಾಕ್ತಾರೆ ಅಂತೇಳಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ. ನಂದು ಆ್ಯಪು ಕೂಡ ಇದ್ದಿದ್ದಿಲ್ಲ. ಮೊಬೈಲಾಗ ಜಾಸ್ತಿ ಆ್ಯಪ್ ಇದ್ರೆ ನನಗೆ ಅವೆಲ್ಲ ಬ್ಲಾಸ್ಟ್ ಹಾಕೋವು ಮತ್ತು ಸಾಫ್ಟ್ವೇರ್ ಒಳ್ಳೆ ಸ್ಕ್ರೀನ್ ಇದಾಗ್ತೈತಿ, ಹಿಂಗೆಲ್ಲ ಬರ್ತಾವಲ್ಲ. ಹಾಗಾಗಿ ಎದ್ರಿ ನಾವು ಒಂದು ಗೇಮ್ ತೊಗೊಂಡಿಲ್ಲ, ಬೇರೆ ಆ್ಯಪ್ ಯಾವುದೂ ಇಲ್ಲ ನನ್ನ ಕಡೆ. ಒಂದು ಎಷ್ಟು ಬೇಕಲ್ಲ ನಾನು ಯೂಟ್ಯೂಬ ಇವೆಲ್ಲ ಬಿಟ್ಟು ಹೊರಗಿನ ಆ್ಯಪ್ಗಳು ಮತ್ತು ಯಾವುದು ಜಾಸ್ತಿ ಡೌನ್ಲೋಡ್ ಮಾಡ್ಕೊಂಡಿಲ್ಲ ನಾನು. ನನ್ನ ಸ್ತ್ರೀ ಏನಾದ್ರು ನೋಡೋ ಮುಂದಾಗ ಅವಾಗ ಗೇಮಿಂದು ಅದೆಲ್ಲ ಆಡಕ್ಕೆ ಹೋಗಿ ಡೌನ್ಲೋಡ್ ಮಾಡಿದ್ದಂದ್ರೆ ಡಿಲೀಟ್ ಮಾಡ್ತೀನಿ ನಾನು. ಇನ್ಸ್ಟಾಗ್ರಾಮ್ ಇದ್ದಿದ್ದಿಲ್ಲ, ಅಕ್ಕಂದಿಂದ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡಿನಿ. ಅದ್ರೊಳಗೆ ಈ 2-3 ದಿನದಿಂದ ವಿಡಿಯೋ ಬರತೈತ್ರಿ. ಬದ್ಮಾಸುಗಳ ಶಿಶಿ ಮೊನ್ನೆ ಅಂತ ದೊಡ್ಡ ಇದು ಆಗೈತಿ, ಅದರಿಂದ ಸುಧಾರಿಸ್ತಾರೆ ಜನ ಅಂದ್ರೆ ಕೂಡ ಸುಧಾರಿಸಿಲ್ಲ. ಈ ಮೊನ್ನೆ ಏನೊಂದು ಸಣ್ಣ ಹುಡುಗಿ ಮ್ಯಾಗ 32 ಜನ ಈ ಥರ ಒಂದು ಕೆಟ್ಟದಾಗಿ ನಡ್ಕೊಂಡ್ರಲ್ಲ. ಮತ್ತು ಒಳ್ಳೆ ಅದೇ ಉತ್ತರ ಪ್ರದೇಶದೊಳಗೆ, ಅದು ರಾಜಸ್ಥಾನದೊಳಗೆ ಇದಿಲ್ಲ, ಅದು ರಾಜಸ್ಥಾನದೊಳಗೆ, ಇದು ಉತ್ತರ ಪ್ರದೇಶದೊಳಗೆ. ಅದು ಗುಡ್ಡದ ಮ್ಯಾಗ ತಾವೇ ಸ್ವತಃ ವಿಡಿಯೋ ಮಾಡ್ಯಾರ. ಹುಡುಗಿ ಕೈ ಕಾಲು ಅಣ್ಣ ಎಷ್ಟು ಚಂದ ಮಾತಾಡ್ತಾರಪ್ಪ. ಸಣ್ಣ ಹುಡುಗೈತಿ, ಅದಾಗಿಂದು ಅವ್ರು ಆ ಹುಡುಗಿ ಜೊತೆ ಯಾವ ಥರ ನಡ್ಕೊಂಡಾರ. ಇನ್ಸ್ಟಾಗ್ರಾಮು ಇವೆಲ್ಲ ನೋಡ್ಬಿಟ್ರೆ ತಲೆ ನಾನು ನಿಜ ಇನ್ಸ್ಟಾಗ್ರಾಮ್ ಯೂಟ್ಯೂಬಿನ್ಕಿನ್ನ ಇನ್ಸ್ಟಾಗ್ರಾಮ್ ಭಾಳ ಇದು ಐತಿ. ಎಲ್ಲ ಒಂಥರ ಇಲ್ಲ ಅನ್ನಂಗಿಲ್ಲ. ಜಾಸ್ತಿ ಜನ ಇನ್ಸ್ಟಾಗ್ರಾಮ್ನೊಳಗೆ ಅದಾರ. ಯೂಟ್ಯೂಬ್ ಒಂದು ಹೊತ್ತಿಗೆ ಭಾಳ ಬೆಟರ್. ಇಷ್ಟೆಲ್ಲ ಕ್ಲಿಯರಾಗಿ ಡಿಟೇಲಾಗಿ ಏನು ಹೇಳಲ್ಲ, ತೋರಿಸಲ್ಲ. ಇನ್ಸ್ಟಾಗ್ರಾಮ್ ಹಂಗಲ್ಲ, ಏನೆಲ್ಲ ವಿಡಿಯೋ ಇದನ್ನು ಮಾಡಿರ್ತಾರ. ಅಪ್ಪ ದೇವ್ರೇ, ಹಂಗಾಗಿ ನಾನು ಇನ್ಸ್ಟಾಗ್ರಾಮ್ನ ನೋಡೋದೇ ಬಿಟ್ಟು ನನಗೆ ಆಗ್ತೈತಿ. 2-3 ದಿನ ನೋಡಿ ಒಟ್ಟ ಅವೇ ಬರ್ದು, ಒಟ್ಟ ಬರೀ ಅವೇ ಬರ್ದು. ಆಮೇಲೆ ನಮ್ಮ ಮನೆಯವ್ರು ಅಂದ್ರು ಬೇಕಿತ್ತು ನಾಟ್ ಇಂಟ್ರೆಸ್ಟ್ ಅಂತ ಹೇಳಿ ಮಾಡಿ ಬೇಕಾದ್ರೂ ಅಷ್ಟೇ ನೀನು ಒಂದೆರಡು ಮೂರು ಕಂಟಿನ್ಯೂ ಆಗಿ ದೇವ್ರದ್ದು ಏನಾರ ಈ ಥರ ಸಿದ್ದೇಶ್ವರ ಸ್ವಾಮೀಜಿ ಈ ಥರ ಸರ್ಚ್ ಮಾಡು. ಅದನ್ನ ಸರ್ಚ್ ಮಾಡಿದಂದ್ರೆ ಒಂದು 4 ದಿನ ಅದೇ ಥರ ಮಾಡಿದೆ ಅಂದ್ರೆ ಅಂಥ ವಿಡಿಯೋಸ್ಗಳೇ ಬರಂಗಿಲ್ಲ. ಆಮೇಲೆ ಚಲೋ ವಿಡಿಯೋಸ್ ಬರ್ತಾವ ಅಂತೇಳಿ ಆಯ್ತು ಸರಿ ಅಂತೇಳಿ ಈಗ ಒಂದು ಸ್ವಲ್ಪ ಇದಾದಾಗ ಐತಿ. ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ನಾಗ ಬೇಡಪ್ಪ ಅನ್ನೋಷ್ಟು ಭಯ ಬಂದ್ಬಿಟ್ಟಿತ್ತು. ಎಷ್ಟು ಕೆಟ್ಟದಾಗಿ ನೋಡ್ರಿ. ಒಂದು ಹೊಟ್ಟೆಗೆ ಇಟ್ಕೊಂಡು ಒಂದು ಹೆಣ್ಣಿನ ಬೆಳೆಸಿ ಸಾಕಿ, ಹೆಣ್ಣಿಂದು ತಪ್ಪು ಅಂತಲ್ಲ, ಗಂಡಿಂದು ತಪ್ಪು. ಈಗ ನಾ ಹೆಣ್ಣಿಗೆ ಅನ್ಯಾಯ ಆಗೈತಿ, ಹೆಣ್ಣಿಗೆ ಅಂತೀನಿ ಪಾಪ ಅಂತೇಳಿ. ಪಾಪ ಮಾಡ್ತಾರೆ ಯಾರು? ಗಂಡು ಮಕ್ಕಳನ್ನು ಒಂದು ತಂದೆ ತಾಯಿನೇ ಹಡ್ದಿರ್ತಾರಲ್ಲ, ಅವ್ರು ಯಾವ ಥರ ಕೊಟ್ಟಿರ್ತಾರ, ನಮ್ಮ ಜಗತ್ತು ಯಾವ ಥರ ನಡಾತಿದ್ವಿ, ನಾವು ಎಂಥ ಜಗತ್ತು ನಮ್ಮ ಮಕ್ಕಳು ಬೆಳೆಸ್ತಾ ಇರ್ತೀವಿ. ಮೇನ್ ನಾವು ಏನು ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಮಕ್ಕಳನ್ನ ಒಂದು ಚೂರು ಹದಬಸ್ತೊಳಗೆ ಇಡ್ರಿ. ಹೆಣ್ಣಿಗೆ ನೋಡಬೇಕು, ಗಂಡಿಗೆ ನೋಡಬೇಕು. ನಮ್ಮ ನಸೀಬ್ ಗೊತ್ತಿಲ್ಲರಿ, ನಮ್ಮದು ಮುಂದೆ ಹೆಂಗೈತೆ ಏನೈತೆ ಗೊತ್ತಿಲ್ಲ. ಆದ್ರೆ ನಮ್ಮ ಪ್ರಯತ್ನ ಎಷ್ಟು ಪಡ್ತೀವಲ್ಲ ಅಷ್ಟು ನಾವು ಮಾಡಲೇಬೇಕು. ಯಾವ ತಂದೆ ತಾಯಿನೂ ಕೆಟ್ಟದ್ದು ಆಗಲಿ ಅಂತೇಳಿ ಹೆಣ್ಣಿಗೂ ಕಲ್ಸಲ್ಲ, ಹೆಣ್ಣಿಗೂ ಕಲ್ಸಲ್ಲ, ಗಂಡಿಗೂ ಕಲ್ಸಲ್ಲ. ಅವ್ರದ್ದು ಹೆಂಗೋ ಏನೋ ಗೊತ್ತಿಲ್ಲ. ಆದ್ರೆ ನಾವು ಮನೆಗೇನು ಸಂಸ್ಕಾರ ಕೊಡ್ತೀವಲ್ಲ ಅದಕ್ಕಿಂತ ಹೆಚ್ಚು ಹೊರಗೆ ಅವ್ರು ಯಾವ ವಾತಾವರಣದಾಗ ಇರ್ತಾರ, ಯಾವ ವಾತಾವರಣದ ಜೊತೆಗೆ ಅವ್ರು ಬೆಳ್ಯಾಕತ್ತಾರ, ಅವ್ರ ಸುತ್ತಮುತ್ತ ಇರೋ ಜನ ಹೆಂಗದಾರ, ಸುತ್ತಮುತ್ತ ಇರೋ ಫ್ರೆಂಡ್ಸ್ ಸರ್ಕಲ್ ಹೆಂಗದಾರ. ಹೊರಗಿನವ್ರು ಬೇಡ. ನಮ್ಮ ಮನೆ ಮಕ್ಕಳು, ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ. ಹೆಣ್ಣು ಇವಾಗ ಈ ಥರ ಅನ್ಯಾಯಕ್ಕೆ ಒಳಗಾಗಿ ಸಾಯ್ತೈತಿ, ಗಂಡು ಅನ್ಯಾಯ ಮಾಡ್ತೈತಿ. ನಮ್ಮ ಮನೆಗೆ ಹೆಣ್ಣು ಗಂಡು ಎರಡೂ ಅದಾವಲ್ಲ. ಹೆಣ್ಣಿಗೆ ಹೇಳ್ಬೇಕಾಗಿರೋ ಸಂಸ್ಕಾರ ಹೆಣ್ಣಿಗೆ ಕೊಡಬೇಕು, ಗಂಡಿಗೆ ಕೊಡಬೇಕಾಗಿರೋ ಸಂಸ್ಕಾರ ಗಂಡಿಗೆ ಕೊಡಬೇಕು. ನಮ್ಮ ಮನೆ ಮಕ್ಕಳು ನಾವು ಸುದ್ದಿಟ್ಕೊಳ್ಳೋದು, ಅದು ಹೆಣ್ಣೆ ಆಗಲಿ ಗಂಡೇ ಆಗಲಿ. ನಮ್ಮ ಮನೇನ ಮಕ್ಕಳಿಗೆ ನಾವು ಸುದ್ದಿಟ್ಕೊಳ್ಳೋಣ. ಅವ್ರು ಯಾರು ದೊಡ್ಡವರಲ್ಲ, ಇನ್ನೂ ಮೀಸಿನ ಬರಲಾರ್ದ ಸಣ್ಣ ಗಂಡು ಮಕ್ಕಳು ಅವರು. ಅಂತ ಕೃತ್ಯಕ್ಕೆ ಅವ್ರ ಕೈ ಹಾಕ್ತಾರ ಅಂದ್ರೆ ಸಮಾಜ ಯಾವ ಥರ ಐತಿ ಅಂತ ಸಮಾಜದೊಳಗೆ ನಾವು ಅದೀವಿ. ನಾ ಹೇಳ್ತೀನಿ ಅಲ್ರಿ, ಕ್ರೈಮ್ ಒಂದಕ್ಕೊಂದು ನೋಡಿ ಕಂಟ್ರೋಲ್ ಆಗಾಕತ್ತಿಲ್ಲ, ಒಟ್ಟ ಭಯನೇ ಇಲ್ಲ ಅನ್ನಂಗೆ ಆಗ್ಬಿಟ್ಟೈತಿ. ಇಂಥ ಸಮಾಜದೊಳಗೆ ನಾಳೆ ನಮ್ಮ ಮಕ್ಕಳು ಹೆಂಗಿರ್ತಾರ, ಏನು ನೋಡಿ ಕಲಿತಾರ, ಹೆಂಗಿರ್ತಾರ ಅನ್ನೋದ್ರ ಮ್ಯಾಗ ಡಿಪೆಂಡ್ ಭಾಳ ಇರ್ತೈತ್ರಿ. ಆದಷ್ಟು ನಮ್ಮ ಮಕ್ಳಿಗೆ ನಾವು ಒಳ್ಳೇದೇ ಕಲ್ಸೋಣಂತ. ಮುಂದಿಂದ ನಮ್ಮ ಕೈ ಮೀರಿ ಆಗೋ ಕೆಲ್ಸಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಆದಷ್ಟು ಒಳ್ಳೇದೇ ಇರ್ಲಿಕ್ಕೆ. ಆದ್ರೆ ನಮ್ಮ ಮಕ್ಳು ಎಲ್ಲಿ ಹೋಗ್ತಾರ, ಅವ್ರು ಹೊರಗೆ ಓದಲ್ಲಿ ಯಾವ ಥರ ಆಟ ಆಡ್ತಾರ, ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್. ಈಗ ಒಂದೇನಾದ್ರೂ ನೋಡಿದ್ರ ವಿಡಿಯೋ ಅದ್ರ ಬಗ್ಗೆ ಅವ್ರು ಜಾಸ್ತಿ ತಲೆ ಕೊಡಾತಿದ್ರ, ಅದ್ರ ಥರನೇ ಅವ್ರು ನಡ್ಕೋತಿದ್ರ, ಅದು ಒಳ್ಳೇದಿದ್ರೆ ಅಷ್ಟೇ ನಾವು ಅದನ್ನ ಮುಂದೆ ಕೊಡೋಣ. ಇಲ್ಲ ಅಂದ್ರೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡೋ ಕೆಲಸನ ಈಗಲಿಂದನೇ ಮಾಡ್ರಿ. ಅಂದ್ರೆ ನಮ್ಮ ಮುಂದೆ ನಮ್ಮ ಮಕ್ಕಳು ಈ ಜಗತ್ತಿನೊಳಗೆ ಒಂದು ಒಳ್ಳೆ ಪ್ರಜೆ ಆಗ್ತಾರಂತೇಳಿ ನಾನು ಅಂತೀನಿ. ನಾನಂತೂ ಏನು ಹೇಳ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನಾವು ಆಸ್ತಿ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಎಷ್ಟಾಗುತ್ತೋ ಅಷ್ಟು ಒಳ್ಳೇದು, ಒಳ್ಳೆ ಸಂಸ್ಕಾರ, ಒಳ್ಳೆ ರೀತಿಯಿಂದನೇ ಬೆಳೆಸ್ಬೇಕಂತೀನಿ. ಎಲ್ಲರೂ ಅದೇ ರೀತಿ ಅಂದ್ಕೊಂಡಿರ್ತಾರ. ಅದು ದೈವೋ ದುರ್ದೈವೋ ಗೊತ್ತಿಲ್ಲ. ಇಂಥವೆಲ್ಲ ಆಗಕತ್ತಾವು, ಆಗಬಾರ್ದು. ದಿನ ಒಂದು ಕಮ್ಮಿನೇ ಆಗವಲ್ದ್ರಿ ಫ್ರೆಂಡ್ಸ. ನಿಮ್ಮ ಹೆಣ್ಣು ಮಕ್ಕಳನ್ನ ನಿಮ್ಮ
ಅದು ಬಸ್ಸೊಳಗೆ ಇಟ್ಕೋರಿ ನಿಮ್ಮ ಗಂಡ ಮಕ್ಳಿಗೂ ಒಳ್ಳೆ ಸಂಸ್ಕಾರ ಕೊಡ್ರಿ ಅಂತ ಹೇಳ್ಕದ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಮಾತಿನೊಳಗೆ ಏನಾದರೂ ತಪ್ಪಿತ್ತು ಇಲ್ಲ ಅಂದ್ರೆ ನನ್ನ ವಯಸ್ಸಿಗೆ ಮೀರಿದ ಮಾತು ನಾನು ಏನಾದರೂ ಆಡಿದ್ದೆ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ನಾಳೆ ಸಿಗೋಣ. ಬಾಯ್.